ಹೊರಗಡೆ ಹಾಕಂಗಿಲ್ಲ 10 ಸೆಕೆಂಡ್ 1 2 3 5 ಹೊರಗಡೆ ಬಿತ್ತು ಗೆಲ್ಲೆ ಹಿಂಗಿಟ್ರೆ ಅವ್ರಿಗೆಲ್ಲನೂ ಹಂಗೆ ಮಾಡ್ಕೊಂಡು ಬರ್ಬೋದಲ್ಲ. ವಾರದ ಕೊನೆಯ ಕ್ಯಾಪ್ಟನ್ ಹಾಗೂ ಮೊದಲ ಫೈನಲಿಸ್ಟ್ ಆಡ್ಲಿಕ್ಕೆ ಈಗ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಆದ್ರೆ ಉಸ್ತುವಾರಿ ಆಗಿರುವಂತಹ ಧ್ರುವಂತ್ ಅವರ ಒಂದು ಅನ್ಫೇರ್ ಗೇಮ್ ಇಂದ ಗಿಲ್ಲಿ ಮತ್ತೆ ರಾಶಿಕಾ ಇಬ್ರು ಕೂಡ ಔಟ್ ಆಗ್ಬಿಟ್ರೇನೋ ಆಟದಿಂದ ಹೇಳಿ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅವರು ಮೊಟ್ಟ ಮೊದಲದಾಗಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಟಾಸ್ಕ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಟಾಸ್ಕ್ ನಲ್ಲಿ ಒಟ್ಟು 4 ಜನ ಯಾರು ಕ್ಯಾಪ್ಟನ್ಶಿಪ್ ಆಯ್ಕೆಯಾಗಿದ್ದಾರೋ ಅಶ್ವಿನಿ, ಧನುಷ್ ಹಾಗೆ ನಮ್ಮ ರಾಶಿಕಾ ಮತ್ತೆ ಗಿಲ್ಲಿ ಇವ್ರು ಹೇಗೆ ಆಯ್ಕೆಯಾಗಿದ್ದಾರೋ ಇವರಿಬ್ಬರಲ್ಲಿ ಒಂದೊಂದು ಟೀಮ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇಬ್ಬಿಬ್ರದ್ದು ರಾಶಿಕಾ ಮತ್ತೆ ಗಿಲ್ಲಿ ಒಂದು ಟೀಮ್ ಆದ್ರೆ ಅಶ್ವಿನಿ ಮತ್ತೆ ಧನುಷ್ ಅವರು ಒಂದು ಟೀಮ್ ಆಗ್ತಾರೆ. ಸೊ ಆ ಟೀಮಿಗೆ ಈಗ ಹೆಣ್ಣು ಮಕ್ಕಳು ಬಂದು ಮೊದಲು ಆ ಒಂದು ಇಳಿಜಾರ ಹತ್ರ ನಿಂತ್ಕೋಬೇಕು. ಆ ಇಳಿಜಾರಲ್ಲಿ ಕೋಲ್ಗಳನ್ನ ಬಿಗ್ ಬಾಸ್ ಟೀಮ್ ಇಂದ ಕಳಿಸ್ತಾರೆ. ಅಲ್ಲಿ ಕಿತ್ತಾಡಿ ಆ ಕೋಲ್ಗಳನ್ನ ಅತಿ ಹೆಚ್ಚಾಗಿ ಸಂಗ್ರಹ ಮಾಡ್ಕೋಬೇಕು. ಮತ್ತೆ ತಮಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಬಾಕ್ಸ್ ನಲ್ಲಿ ಅಡ್ಡಾದಿಡ್ಡಿ ಕೋಲ್ಗಳನ್ನ ಹಾಕಬೇಕು. ಸೊ ಇಲ್ಲಿ ಇಬ್ರು ಕೂಡ ಹೊಡೆದಾಟ ಮಾಡಿಕೊಂಡು ಚೆನ್ನಾಗಿ ಆಡ್ತಾರೆ ಹೆಣ್ಣು ಮಕ್ಕಳು ಇಬ್ರು ಕೂಡ. ಸೊ ಅವರು ತಂದು ಆ ಕೋಲ್ಗಳನ್ನ ಅಡ್ಡಾದಿಡ್ಡಿ ಇಡ್ತಾರೆ ಆ ಒಂದು ಬಾಕ್ಸ್ ನೊಳಗೆ. ಆ ಬಾಕ್ಸ್ ನೊಳಗೆ ಇಟ್ಟಿರುವಂತಹ ಅಡ್ಡಾದಿಡ್ಡಿ ಕೋಲ್ಗಳನ್ನ ದಾಟ್ಕೊಂಡು ಗಿಲ್ಲಿ ಮತ್ತೆ ಧನುಷ್ ಅವರು ಬರಬೇಕು. ಸೊ ಆ ಕೋಲನ್ನ ಹೊರಗೆ ತೆಗೆದಿಡುವಂತಿಲ್ಲ ಅಂತ ಎಲ್ಲೂ ಬರ್ದಿರಲ್ಲ. ಬಟ್ ಅದನ್ನ ಧ್ರುವಂತ್ ಅವರು ಉಸ್ತುವಾರಿ ವಹಿಸಿರುವಂತಹ ಧ್ರುವಂತ್ ಅವರು ಆ ರೀತಿ ತಿಳ್ಕೊಂಡು ಗಿಲ್ಲಿ ಹಾಗೆ ಧನುಷ್ ಇಬ್ರು ಕೂಡ ಅತಿ ವೇಗವಾಗಿ ಅದರೊಳಗಿಂದ ಬರ್ಲಿಕ್ಕೆ ಟ್ರೈ ಮಾಡ್ತಾರೆ, ದಾರಿ ಮಾಡ್ಕೊಂಡು. ಆದ್ರೆ ಬರುವಂತಹ ವೇಗದಲ್ಲಿ ಗಿಲ್ಲಿ ಅವರು ಆ ಕೋಲ್ನ ಹೊರಗಡೆನೆ ಹಾಕ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಹೊರಗಡೆ ಹಾಕ್ಬಿಟ್ಟ ಅಂತ ಹೇಳಿ ಪದೇ ಪಾಸ್ ಗಳನ್ನ ಕೊಟ್ಟು ಗಿಲ್ಲಿಯನ್ನ ಅಲ್ಲೇ ಉಳಿಸುವಂತ ಪ್ರಯತ್ನವನ್ನ ಧ್ರುವಂತ್ ಅವರು ಮಾಡ್ತಾರೆ. ಆದ್ರೆ ಧನುಷ್ ಅವರು ಟಾಸ್ಕ್ ಗಳಲ್ಲಿ ಅತಿ ವೇಗವಾಗಿರೋದ್ರಿಂದ ಅವರ ಅಶ್ವಿನಿ ಜೋಡಿ ಆಗಿರೋದ್ರಿಂದ ಅವರು ತುಂಬಾ ಬೇಗ ಬರ್ತಾರೆ, ದಾರಿ ಮಾಡ್ಕೊಳ್ತಾರೆ. ಅಲ್ಲಿರುವಂತಹ ಪಜಲ್ ಗಳನ್ನ ಎತ್ಕೊಂಡು ಹೋಗಿ ಅಲ್ಲಿ ಪಜಲ್ ಅನ್ನ ಜೋಡಿಸ್ಬಿಡ್ತಾರೆ. ಗಿಲ್ಲಿ ಅವರು ಸೋತ್ ಹೋಗಿದ್ದಾರೆ ಈ ಒಂದು ಟಾಸ್ಕ್ ಅಲ್ಲಿ. ಅಂದ್ರೆ ಫೈನಲ್ ವೀಕ್ ಅಂದ್ರೆ ಫೈನಲಿಸ್ಟ್ ಆಗೋದ್ರಿಂದ ರಾಶಿಕಾ ಮತ್ತೆ ಗಿಲ್ಲಿ ಅವರು ಸೋತಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇಲ್ಲಿ ಸೋಲ್ಸಿದ್ದು ಯಾರು? ಮನೆಯವರೆಲ್ಲ ಈಗ ಮಾತಾಡ್ತಿರೋದೇನಂದ್ರೆ ಉಸ್ತುವಾರಿ ತಪ್ಪಾಗಿದೆ, ಉಸ್ತುವಾರಿ ತಪ್ಪು ಮಾಡಿ ಮೋಸ ಮಾಡಿ ಗಿಲ್ಲಿಯನ್ನ ಬೇಕು ಅಂತಾನೆ ಸೋಲಿಸಿದ್ರು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಬಟ್ ಉಸ್ತುವಾರಿಗೆ ಕರೆಕ್ಟಾಗಿ ತಿಳ್ಕೊಂಡಿರ್ಲಿಲ್ವೋ ಅಥವಾ ಅಶ್ವಿನಿ ಮೇಡಮ್ಗೆ ಫೇವರಿಸಮ್ ಮಾಡಬೇಕು ಅಂತ ಹೀಗೆ ಮಾಡಿದ್ರೋ ಖಂಡಿತ ಗೊತ್ತಿಲ್ಲ. ಇದಕ್ಕೆ ಸಿಕ್ಕಾಪಟ್ಟೆ ಕೋಪಗೊಂಡಿರುವಂತಹ ರಾಶಿಕಾ ಅವರು ಕೂಡ ಹೇಳ್ತಾರೆ, ಪಾಸ್ ಏನಕ್ಕೆ ಮಾಡಿದ್ರಿ ನೀವು? ಆಟ ಇರೋದೇ ಹೀಗೆ, ನಾನು ಸೋತ್ನಲ್ಲ, ನನಗೂ ಇಲ್ಲಿ ಸೋತ್ ಬಿಟ್ನಲ್ಲ, ನನಗೆ ಫೈನಲಿಸ್ಟ್ ಆಗೋದನ್ನ ತಪ್ಪಿಸ್ಬಿಟ್ನಲ್ಲ ಅಂತ ಹೇಳಿ ಅವರು ಕೂಡ ಅವ್ರ ಮೇಲೆ ದ್ವೇಷವನ್ನ ಹಾಕ್ತಾ ಇದ್ದಾರೆ. ಹೊರಗಡೆ ಕೂತಿದ್ದಂತಹ ಆಡಿಯನ್ಸ್ ಆಗಿ ಕೂತಿದ್ದಂತಹ ರಘು ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಇವರು ಹೇಳ್ತಾರೆ ಉಸ್ತುವಾರಿಯ ತಪ್ಪು ಅಂತ ಹೇಳಿ. ಬಟ್ ಏನೇ ಆಗಲಿ ಹೊರಗಡೆ ಇದ್ದಾಗ ಮನೆ ಒಳಗಿದ್ದಾಗ ಜಗಳ ಬೇರೆ ಆಗಿರ್ಬೋದು. ಟಾಸ್ಕ್ ಅಂತ ಬಂದಾಗ ಅಲ್ಲಿ ನಿಯತ್ತಾಗಿ ಆಡಬೇಕಿತ್ತು. ಬಟ್ ಒಳ್ಳೆಯ ಒಂದು ಫೈನಲಿಸ್ಟ್ ಆಗುವಂತ ಅವಕಾಶವನ್ನ ಕಳ್ಕೊಂಡಿದ್ದಾರೆ. ಈಗ ಫೈನಲಿಸ್ಟ್ ಆಗೋದ್ರಲ್ಲಿ ಧನು ಮತ್ತೆ ಅಶ್ವಿನಿ ನಡುವೆ ಹೋರಾಟ ನಡೀತದೆ. ಅದರಲ್ಲಿ ಗೆದ್ದವರು ಡೈರೆಕ್ಟ್ ಫೈನಲಿಸ್ಟ್ ಹಾಗೆ ಕ್ಯಾಪ್ಟನ್ ಕೂಡ ಆಗ್ತಾರೆ.